स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಸುದ್ದಿ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೂ ಕರ್ನಾಟಕ ರಾಜ್ಯ ಭೋವಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದ ನಾನು ಪಂಪಣ್ಣ ಐಎ ವಿಜಯಬೊಬ್ಬ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತಾ ನಿಮಗೆ ಧನ್ಯವಾದ ಹೇಳ್ತೀನಿ. ಹಾಗೂ ವೇದಿಕೆ ಮೇಲಿದ್ದಂಥ ಪ್ರತಿಯೊಬ್ಬ ಗಣ್ಯರು, ಉತ್ತರ ಕರ್ನಾಟಕ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಇಂದಿರಾ ದೊಡ್ಡಬೈ ಅಂತೇಳಿ, ಇವರು ನೂತನವಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಶಿವಾನಂದ ಬಡಗಾನವರು ಅಂತೇಳಿ, ಇವರು ನಮ್ಮ ಜಗದ್ಗುರುಗಳಂತ ಪರಮ ಪೂಜ್ಯ ಶ್ರೀ ಬಂಗಾರು ರಂಗನಾಥ ಸ್ವಾಮಿಗಳು, ಹಾಗೂ ಇವರು ನಮ್ಮ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ್ ಮಹಾಸಭಾದ ಕಾರ್ಯದರ್ಶಿಗಳು ಅವರು, ಮತ್ತು ನಮ್ಮ ಸಂಘಟನೆಯ ಸದಸ್ಯರಾದ ರವಿ ಗಾಯಕ್ವಾಡ್ ಅಂತೇಳಿ. ಈಗ ನಾವು ಯಾವ ಉದ್ದೇಶಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತಂದ್ರೆ, 2010ನೇ ಇಸ್ವಿಯಲ್ಲಿ ಭೋವಿ ಒಡ್ಡರ್ ಮಹಾಸಭಾದ ವತಿಯಿಂದ ಹಾಗೂ ಭೋವಿ ಒಡ್ಡರ್ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ಕಟ್ಟಕಡೆಯ ಜನತೆಯ ಪರವಾಗಿ ಒಂದು ಚಿತ್ರದುರ್ಗದಲ್ಲಿ ನಾವು ಒಂದು ಸ್ವಾಮಿಗಳಿಗೆ ನಾವು ಪಟ್ಟಾಭಿಷೇಕ ಮಾಡಿದ್ದೀವಿ. ಸುಮಾರು 2010ರಿಂದ ಇಲ್ಲಿಯವರೆಗೆ ಸಮಾಜದ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ ಹಾಗೂ ಸಮಾಜಕ್ಕೆ ಬರಬೇಕಾದಂತ ಸಾಮಾಜಿಕ ನ್ಯಾಯ ಸಿಗಬೇಕಂತ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲಿಯೂ ಕೂಡ ದೃಢವಾಗಿ ಮತ್ತು ದಿಟ್ಟವಾಗಿ ಹೋರಾಟ ಮಾಡದೇ ಕಾರಣ ಇವತ್ತು ನಮ್ಮ ಸಮಾಜ, ತಮ್ಮೆಲ್ಲರಿಗೂ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆ ಈ ಕೆನೆಪೆದರು ಮತ್ತು ಕ್ರಿಮಿ ಲೇಯರ್ ಮತ್ತು ಒಳ ಮೀಸಲಾತಿ ಎಂಬ ಈ ಘಟನೆಯಲ್ಲಿ ಸದಾಶಿವ ಆಯೋಗದ ವರದಿಯಲ್ಲಿ ನಮ್ಮ ಸಮಾಜಕ್ಕೆ ಅತ್ಯಂತವಾಗಿ ಭಾರಿ ಹೊಡೆತ ಬಿದ್ದಿದೆ. ನಮ್ಮ ಸಮಾಜಕ್ಕೆ ಸುಮಾರು 53ರಿಂದ 58 ಸಮಾಜವನ್ನು ಸೇರಿಸಿ 4.5% ನಮಗೆ ಒಳ ಮೀಸಲಾತಿ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಸಮುದಾಯಗಳಿಗೆ ಸರ್ಕಾರ ತಮಗೆ ಅಧಿಸೂಚನೆ ಹೊರಡಿಸಿ, ತಮ್ಮೆಲ್ಲ ಮಿತ್ರರಿಗೆ ಗೊತ್ತಿದೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಇಷ್ಟಪಡಲ್ಲ. ಆ ಸಮಯದಲ್ಲಿ ನಮ್ಮ ಇಮ್ಮಡಿ ಅವರು, ನಮ್ಮ ಮಠಾಧೀಶರಿದ್ರು, ಇದ್ರ ಬಗ್ಗೆ ದೃಢವಾಗಿ ಧ್ವನಿ ಎತ್ತಿ ಫ್ರೀಡಂ ಪೀಠದಲ್ಲಿ ಕೂಡ್ಲಿಲ್ಲ, ಫ್ರೀಡಂ ಪಾರ್ಕ್ನಲ್ಲಿ ಕೂಡ್ಲಿಲ್ಲ, ಸಮಾಜ ಬಗ್ಗೆ ಧ್ವನಿ ಎತ್ತಿಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಅವರ ಮಾತನ್ನು ಕೇಳುವರಾದರೂ ಕೂಡ ಅದರ ಬಗ್ಗೆ ಚಕಾರ ಎತ್ತಿಲ್ಲ ಕಾರಣಕ್ಕೆ ಮನಸ್ಸು, ನಮಗೆ ನಮ್ಮ ಸಮಾಜದ ಮನಸ್ಸು ಹಾಗೂ ಸಾಮಾಜಿಕ ನ್ಯಾಯ ಸಿಗಲಾರ್ದಕ್ಕೆ ಒಂದು ಸ್ವಲ್ಪ ನಾವು ಹಿಂಜರಿಂಗ್ ಆಗ್ತದೆ. ಇನ್ನೊಂದು ಬಲವಾದ ಕಾರಣ ಏನಂದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಕಳೆದ ಬಾರಿ ಒಂದು ನಮ್ಮ ಭೋವಿ ನಿಗಮದಲ್ಲಿ ಒಂದು ಹಗರಣ ಆಯಿತು. ಸುಮಾರು 92ರಿಂದ 97 ಕೋಟಿವರೆಗೆ ಹಗರಣ ಆಯಿತು. ಆ ಹಗರಣ ಆದ್ಮೇಲೆ ಹಗರಣದ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಎತ್ತಲಿಲ್ಲ ನಮ್ಮ ಸಮಾಜದ ಕುಲಗುರುಗಳು, ಪರಮ ಪೂಜ್ಯರು. ಬೇರೆ ಸಮಾಜದಲ್ಲಿ ಕೂಡ, ನಿಗಮದಲ್ಲಿ ಕೂಡ ಏನಾಯ್ತು, ಹಗರಣ ಆಯ್ತು. ಹಗರಣ ಏನು ಹೊಸದಲ್ಲ, ಭಾರತ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ. ಆ ಸಮಯದಲ್ಲಿ ಅಲ್ಲಿರುವ ಪಂಚಪೀಠಾಧೀಶರು ಅವರು ಸ್ವತಃ ಫ್ರೀಡಂ ಪಾರ್ಕ್ ನಲ್ಲಿ ಕುಳಿತು ಎಲ್ಲಿವರೆಗೆ ತಪ್ಪಿಸ್ತರಿಗೆ ಶಿಕ್ಷೆ ಆಗಲಿಲ್ಲೋ, ಎಲ್ಲಿವರೆಗೆ ನಿಗಮದ ದುಡ್ಡು ವಾಪಸ್ ಬರಲಿಲ್ಲೋ ಅಲ್ಲಿವರೆಗೆ ದೀರ್ಘವಾಗಿ ಸಮಗ್ರವಾಗಿ ಹೋರಾಟ ಮಾಡಿ ಅದನ್ನ ಅವರು ಯಶಸ್ವಿ ಕಂಡರು. ಆ ರೀತಿ ನಮ್ಮ ಸಮಾಜದಿಂದ ಯಾವುದೇ ರೀತಿ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ, ತಸ್ಮೈ ಶ್ರೀ ಗುರುವೇ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೆಯನ್ನ ಪರಮ ಬಂಧು ಎನ್ಸಯ್ಯ, ಹೊಸದೇಶ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಸಿದ್ದರಾಮೇಶ್ವರಾಯ ನಮಃ. ಈ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಮಹಾಸಭಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕುರಿತು ಈ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮ, ಈ ಮಾಧ್ಯಮ ಗೋಷ್ಠಿ ಕಾರ್ಯಕ್ರಮ ಬಂದಿರತಕ್ಕಂಥ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಂಪಣ್ಣವರೇ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ವಿಠಲ್ ಅವರೇ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರೇ ಮತ್ತು ಮಹಿಳಾ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇಂದ್ರಮ್ಮ ಅವರೇ ಮತ್ತು ಮಹಾಸಭಾದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರವಿ ಅವರೇ ಮತ್ತು ಈ ನಮ್ಮ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಕುಲ ಬಾಂಧವರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ದಿನಾಂಕ 16/5
2026ರಂದು ನಮಗೆ ಇವತ್ತ ಎಲ್ಲ ಕುಲ ಬಾಂಧವರು ಸೇರಿ ಈ ಒಂದು ನಮಗ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಜಗತ್ತ ಬೋವಿ ಪಂಚಪೀಠ ಪೀಠಾಧ್ಯಕ್ಷರನ್ನಾಗಿ ನಮಗ ನೇಮಕ ಮಾಡಿದ್ದಾರೆ ಕುಲ ಬಾಂಧವರೆಲ್ಲರೂ ಸೇರಿ. ಆ ಒಂದು ನೇಮಕ ಮಾಡುವಂತ ಸಮಯದಲ್ಲಿ ಎಲ್ಲಿಂದ ಪೂಜ್ಯರನ್ನು ಕರೆಸಿದ್ರಪ್ಪ ಅಂತಂದ್ರೆ ಯುರೋಪ ಖಂಡದಿಂದ ಪರಮ ಪೂಜ್ಯರಾಗಿರ್ತಕ್ಕಂಥ ಉಮಾಶ್ ಯೋಗಿ ಅವರು ಅಪ್ಪಾಜಿಯವರು ಬಂದು, ಮತ್ತು ಅವ್ರ ಜೊತೆಗೆ ಗುಜರಾತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಂತಿ ಅವರು, ಮತ್ತು ನಮ್ಮ ಕುಲ ಬಾಂಧವರಾಗಿರ್ತಕ್ಕಂಥ ಎಲ್ಲರೂ, ಮತ್ತು ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜು ಅವರು, ಮತ್ತು ಎಲ್ಲರೂ ಸೇರಿ, ಮತ್ತು ಹಲವಾರು ಮಾಜಿ ಮಿನಿಸ್ಟರ್ ಆಗಿರ್ತಕ್ಕಂಥ ಗುಲಾಟ್ ಶೇಖರ್ ಅವರು, ಮತ್ತು ವೆಂಕಟೇಶ್ ಮೊರೆ ಅವರು, ಎಲ್ಲರೂ ಸೇರಿ ಕುಲ ಬಾಂಧವರು ಸೇರಿ ನನಗೆ ಇವತ್ತ ಜಗತ್ತ ಬೋವಿ ಪಂಚಪೀಠ ಒಂದು ಪೀಠಾಧ್ಯಕ್ಷರನ್ನಾಗಿ ನಮಗ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಮತ್ತು ಸಮಾಜದ ಒಂದು ಸೇವೆ ಮಾಡಲಿಕ್ಕೆ, ಸಮಾಜದ ಒಂದು ಮುನ್ನಡೆಸಲಿಕ್ಕೆ, ಸಮಾಜ ಒಂದು ಕಾರ್ಯರೂಪಗಳನ್ನು ರೂಪಿಸಲಿಕ್ಕೆ, ಸಮಾಜವನ್ನು ಒಂದು ಅಭಿವೃದ್ಧಿ ಪಡಿಸಲಿಕ್ಕೆ ಅಂತೇಳಿ ನಮ್ಮನ್ನು ಇವತ್ತ ಜಗತ್ತ ಬೋವಿ ಪಂಚಪೀಠದ ಅಧ್ಯಕ್ಷರನ್ನಾಗಿ ನಮ್ಗೆ ನೇಮಕ ಮಾಡಿದ್ದಾರೆ. ನಮ್ಮ ಹೆಸರು ಪರಮ ಪೂಜ್ಯ ಶ್ರೀ ಬಂಗಾರ ರಂಗನಾಥ ಮಹಾಸ್ವಾಮಿಗಳಂತೆ. ಇವತ್ತಿನಲ್ಲಿಂದ ನಾನಿವತ್ತ ಕುಲ ಬಾಂಧವರಿಗೆ ನಾನು ಹೇಳ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಡುಬಡವರು ಇರ್ತಕ್ಕಂಥ ನಮ್ಮ ಸಮಾಜದವರು ಅತ್ಯಂತ ಇವತ್ತ ಕಷ್ಟದಲ್ಲಿ ದುಃಖದಲ್ಲಿ ಇರ್ತಕ್ಕಂಥ ಸಮಾಜ, ಕಲ್ಲನ್ನ ನಂಬಿ ಈ ಒಂದು ಇದು ಕಟ್ಟಡವನ್ನ ನಂಬಿ ಕಷ್ಟಪಟ್ಟು ದುಡಿತಕ್ಕಂಥ ನಮ್ಮ ಸಮಾಜ ಯಾರಿಗೆ ಮೋಸ ಮಾಡದೆ, ಯಾರಿಗೆ ವಂಚನೆ ಮಾಡದೆ, ಯಾರಿಗೆ ಇವತ್ತ ತೊಂದರೆ ಕೊಡದೆ ಆತ್ಮವಿಶ್ವಾಸಕವಾಗಿ ಇವತ್ತ ಒಂದು ಆತ್ಮ ಬಂಧನ ಆತ್ಮೀಯತವಾಗಿ ಯಾರಿಗೆ ತೊಂದರೆ ಕೊಡ್ಲಿ ಇವತ್ತ ನಮ್ಮ ಸಮಾಜ ಸ್ವತಂತ್ರವಾಗಿ ಬದುಕ್ತಕ್ಕಂಥ ಸಮಾಜ, ಬದುಕನ್ನು ಕಟ್ಕೊಳ್ತಕ್ಕಂಥ ಸಮಾಜ ನಮ್ಮ ಸಮಾಜ. ಇವತ್ತು ಈ ಸಮಾಜ ಇಷ್ಟು ಕಷ್ಟದಲ್ಲಿ ಇದೆ ಅಂತಂದ್ರೆ ಇವತ್ತೆಲ್ಲ ಸರ್ಕಾರಗಳು ಹಲವಾರು ಸರ್ಕಾರಗಳು ನೋಡಿದ್ದಾರೆ. ಸರ್ಕಾರ ಇವತ್ತ ಮನಗಂಡು ಸರ್ಕಾರಗಳು ಇವತ್ತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಬೋವಿ ನಿಗಮ ಇದೆ. ಆ ಬೋವಿ ನಿಗಮದಲ್ಲಿ ಅಭಿವೃದ್ಧಿ ಆಗ್ಲ ಅಂತೇಳಿ ಇವತ್ತು ಬೋವಿ ನಿಗಮ ಮಾಡಿದ್ದಾರೆ. ಇವತ್ತಿನ ದಿವಸಲ್ಲಿ ಇವತ್ತ ನಮ್ಮ ಸಮಾಜ ಇವತ್ತ ಮಿಷನರಿ ಬಂದು ಇವತ್ತ ನಮ್ಮ ಸಮಾಜಕ್ಕೆ ಕೆಲಸ ಕಾರ್ಯಗಳು ಇಲ್ದಂಗಾಗಿದೆ. ಆ ಕೆಲಸ ಕಾರ್ಯಗಳು ಇಲ್ದಂಗಾಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಇವತ್ತು ಮನಗಂಡು ಸರ್ಕಾರಗಳು ಇವತ್ತು ಬೋವಿ ನಿಗಮ ಅಭಿವೃದ್ಧಿ ಆಗ್ಲಿ ಅಂತೇಳಿ ಮಾಡಿದೆ. ಇವತ್ತ ಸಮಾಜ ಎಲ್ಲಿ ಯಾವ ಮಟ್ಟಕ್ಕೆ ಹೋಗಿದಪ್ಪ ಅಂತಂದ್ರೆ, ಇವತ್ತ ಒಂದು ಹೊತ್ತಿಗೆ ಇವತ್ತ ಊಟ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇವತ್ತ ಇರ್ತಕ್ಕಂಥ ಸಮಾಜ ನಮ್ಮ ಸಮಾಜ. ಆ ಲೆವೆಲ್ ಇವತ್ತು ಸಮಾಜ ಹೋಗಿದೆ. ಮೊದಲು ಮಿಷನರಿಗಳು ಇದ್ದಿದ್ದಿಲ್ಲ, ಏನಿದಿಲ್ಲ. ರೋಡ್ ಆಗ್ಬೇಕಾದ್ರೆ, ಇವತ್ತ ಗುಡಿ ಗೋಪುರಗಳಾಗ್ಬೇಕಾದ್ರೆ, ಇವತ್ತ ಕೆರೆ ಬಾವಿಗಳಾಗ್ಬೇಕಾದ್ರೆ, ಇವತ್ತ ಮಠ ಮಾನ್ಯಗಳಾಗಬೇಕಾದ್ರೆ ಇವತ್ತ ನಮ್ಮ ಸಮಾಜ ಬೇಕಾಗಿತ್ತು. ಇವಾಗ ಏನಾಗಿದೆ ಅಲ್ಲ, ಎಲ್ಲಾ ಸಮಾಜದವರು ಇವತ್ತ ನಮ್ಮ ಕೆಲಸಗಳನ್ನು ಕಲ್ತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಮಾಜದವರು ನಮ್ಮ ಕೆಲಸ ಕಲ್ತಿರ್ಲಿಂದ, ಇವತ್ತೆಲ್ಲ ಮಿಷನರಿ ಬಂದಿರಲಿಂದ ನಮ್ಮ ಸಮಾಜಕ್ಕೆ ಕೆಲಸ ಕಾರ್ಯಗಳು ಕಡಿಮೆ ಆಗಿದ್ದಾವೆ. ಕಡಿಮೆ ಆಗಿದ್ರಲಿಂದ ಇವತ್ತ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ, ಬೋವಿ ನಿಗಮ ಮಾಡಿ ಇವತ್ತ ಬೋವಿ ಅಭಿವೃದ್ಧಿ ಆಗ್ಲಿ, ಬೋವಿ ಸಮಾಜದವರ ಅಭಿವೃದ್ಧಿ ಆಗ್ಲಿ, ಮುಂದೆ ಬರ್ಲಿ ಅಂತೇಳಿ ಶಿಕ್ಷಣಕವಾಗಿ ಆರ್ಥಿಕವಾಗಿ ಸಬಲರಾಗಿ ಇವತ್ತು ಮುಂದೆ ಬರ್ಲಿ ಅಂತೇಳಿ ಇವತ್ತ ನಮ್ಮ ಸಮಾಜಕ್ಕೋಸ್ಕರ ಇವತ್ತ ಬೋವಿ ನಿಗಮ ಮಾಡಿದ್ದಾರೆ ಸರ್ಕಾರಗಳು. ಆ ಬೋವಿ ನಿಗಮವನ್ನು ಮಾಡಿದ್ರೆ ಅಭಿವೃದ್ಧಿ ಆಗ್ಲಿ ಅಂತೇಳಿ ಬೋವಿ ನಿಗಮದಲ್ಲಿ ನಮ್ಮ ಕುಲ ಬಾಂಧವರಾಗಿರ್ತಕ್ಕಂಥವ್ರು, ಹಿತೈಷಿಗಳು, ಮುಖಂಡರುಗಳು ಇವತ್ತು ಬೋವಿ ನಿಗಮದಲ್ಲಿ ಇವತ್ತ ಹೋಗ್ಬಿಟ್ಟು ಸಮಾಜದ ಒಂದು ಹೆಸರು ಹೇಳ್ಕೊಂಡು ಅಲ್ಲಿ ಬೋವಿ ನಿಗಮದಲ್ಲಿ ಲೂಟಿ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇನ್ನು ಮುಂದೆ ಯಾರೋ ಲೂಟಿ ಮಾಡತಕ್ಕಂತ ಯಾರಿದ್ದಾರೆ ಇವತ್ತ ಕಳ್ಳರು, ಅವರಿಗೆ ಇವತ್ತ ನಾನು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ. ಸಮಾಜ ದುಡ್ಡನ್ನು ನೀವು ಯಾವ ಕಾಲಕ್ಕ ಇವತ್ತ ನೀವು ಹೊಡಿಬಾರ್ದು. ನೀವು ಇನ್ನು ಮುಂದೆ ಏನಾದರೂ ಸಮಾಜ ದುಡ್ಡು ಹೊಡಿಲಿಕ್ಕೆ ನೀವು ಪ್ರಯತ್ನ ಪಟ್ರೆ ನಿಮ್ಮ ಮೇಲೆ ಇವತ್ತ ಕಠಿಣ ಕ್ರಮ ನಾವು ಕೈಗೊಳ್ಬೇಕಾಗುತ್ತೆ. ಸ್ವಾಮೀಜಿಗಳಾಗಿ ಇವತ್ತ ನಿಮ್ಮ ಮೇಲೆ ಇವತ್ತ ನಾವು ಕೇಸನ್ನು ದಾಖಲ ಮಾಡಬೇಕಾಗುತ್ತೆ, ನಿಮ್ಮನ್ನ ಮತ್ತು ಜೈಲಿಗೆ ಕಳಿಸ್ಬೇಕಾಗತ್ತೆ. ದಯಮಾಡಿ ಸಮಾಜ ದುಡ್ಡನ್ನು ಸಮಾಜಕ್ಕೆ ತಲುಪಬೇಕು. ಈ ನಿಗಮ ದುಡ್ಡು ಇರ್ತಕ್ಕಂಥ ದುಡ್ಡು ಇವತ್ತ ಕಡೆ ಮನುಷ್ಯ ಇವತ್ತಿಗೆ ತಲುಪಬೇಕಂತೇಳಿ ಇವತ್ತ ನಾವು ಈ ಸಭೆಯಲ್ಲಿ ನಾನು ತಿಳಿಸ್ತೇನೆ ತಮಗೆಲ್ಲ. ಇವತ್ತ ಈಗಾಗಲೇ ಆಗಿರ್ತಕ್ಕಂಥ ನಮ್ಮ ನಿಗಮದಲ್ಲಿ ಅನ್ಯಾಯವನ್ನು, ಈಗಾಗಲೇ ನಮ್ಮ ಸಮಾಜ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣವನ್ನು ಸುಮಾರು 100 ಕೋಟಿ 97 ಕೋಟಿ ಅಲ್ಲದೆ ಮತ್ತು 100 ಕೋಟಿ ಇವತ್ತು ಹಗರಣ ಆಗಿದೆ ಅಂತೇಳಿ ನಮ್ ಗಮನಕ್ಕೆ ಬಂದಿದೆ. ಆ 100 ಕೋಟಿ ಇವತ್ತ ಸಮಾಜ ಅಭಿವೃದ್ಧಿ ಆಗಲಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡನ್ನು ಇವತ್ತ ನಿಗಮ ದುಡ್ಡನ್ನು ಇವತ್ತ ನೀವು ಲೂಟಿ ಮಾಡಿದಿರಲ್ಲ, ನಿಮಗೆ ಯಾವ ತರ ನಾವು ಶಿಕ್ಷೆ ಕೊಡಬೇಕು, ನಿಮ್ಗೆ ಯಾವ ತರ ಇವತ್ತ ಶಿಕ್ಷೆ ನೀವು ನಿಮ್ಗೆ ಕೊಡಿಸ್ಬೇಕು, ಅದು ನೀವು ಮನಗಂಡಬೇಕಾಗಿದೆ. ಅದು ಮಾತ್ರ ನಾವು ಬಿಡುದಿಲ್ಲ.
ಇವತ್ತ ವಾಲ್ಮೀಕಿ ಸಮಾಜದಲ್ಲೇ ಇದೇ ತರ ಹಗರಣ ಆಗಿತ್ತು. ಪರಮ ಪೂಜ್ಯರಾಗಿರ್ತಕ್ಕಂಥ ಪ್ರಸನ್ನ ಸ್ವಾಮಿಗಳು ಅವರು ಫ್ರೀಡಂ ಪಾರ್ಕ್ ನಲ್ಲಿ ಕೂತ್ಕೊಂಡು ಸಮಾಜದ ದುಡ್ಡನ್ನು ಇವತ್ತು ವಾಪಸ್ ನಿಗಮಕ್ಕೆ ತರಿಸಿ ಸಮಾಜಕ್ಕೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನು ಅವ್ರು ಹೆಂಗ ಕೊಡಿಸಿದ್ರು ಅದೇ ತರ ಇವತ್ತ ಏನು ನನ್ನ ಕುಲ ಬಾಂಧವರು ನನ್ಗ ಈ ಜಗತ್ತ ಬೋವಿವಡ್ಡರ ಪಂಚಪೀಠನ ಪೀಠಾಧ್ಯಕ್ಷರನ್ನಾಗಿ ನಾನು ಮಾಡಿದಾರಲ್ವಾ, ನಿಮ್ಮ ಒಂದು ಸೇವೆ ನಾನು ಮಾಡ್ಲಿಕ್ಕೆ, ನಿಮ್ಮ ಒಂದು ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಅತಿ ಶೀಘ್ರದಲ್ಲೇ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಇವತ್ತ ನಿಗಮ ದುಡ್ಡು ವಾಪಸ್ ತರೋವರೆಗೂ, ಆ ನಿಗಮಲ್ಲಿ ಆಗಿರ್ತಕ್ಕಂಥ ದುಡ್ಡು ಲೂಟಿಯನ್ನು ಆ ನಿಗಮಕ್ಕೆ ವಾಪಸ್ ತಂದು ಕೊಡೋವರೆಗೂ ನಾನು ಸತ್ಯಾಗ್ರಹ ಉಪಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ ನಲ್ಲಿ ಅತಿ ಶೀಘ್ರದಲ್ಲೇ ನಾನು ಹಮ್ಮಿಕೊಳ್ತಕ್ಕಂಥ ಕಾರ್ಯನ ಮಾಡ್ತೇನೆ ಅಂತ ಹೇಳಿ ಇವತ್ತ ನಮ್ಮ ಎಲ್ಲಾ ಕುಲ ಬಾಂಧವರಿಗೆ ಬಂಧುಗಳಿಗೆ ನಾನು ತಿಳಿಸ್ತೇನೆ. ಇವತ್ತ ನಿಮ್ಮ ಇನ್ನು ಮುಂದೆ ನೀವು ಯಾರಿಗೆ ಅನ್ಸ್ತಕ್ಕಂಥ ಕಾರ್ಯ ಮಾಡಬೇಡ್ರಿ. ನಿಮ್ಗ ಏನು ತಲುಪಬೇಕಾಗಿದೆ ನಿಗಮದಿಂದ ಕಡೆಗೆ ಮನುಷ್ಯಗೂ ಸಹ ಇವತ್ತ ತಲುಪ್ತಕ್ಕಂಥ ಕಾರ್ಯ ನಾವು ಮಾಡ್ತೀನಿ ಅಂತ ಹೇಳಿ ಇವತ್ತ ನಿಗಮದಲ್ಲಿ ಸಿಗ್ತಕ್ಕಂಥ ಎಲ್ಲ ಏನು ಸೌಲಭ್ಯಗಳಿದಾವೆ ಪ್ರತಿಯೊಂದು ನಮ್ಮ ಕುಲ ಬಾಂಧವರು ಬೋವಿ ಜನಾಂಗ ನಮ್ಮ ಜನಾಂಗಕ್ಕೆ ಇವತ್ತು ತಲುಪಿಸ್ತಕ್ಕಂಥ ಕಾರ್ಯ ಸಹ ಇವತ್ತು ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಎಲ್ಲರೂ ಇವತ್ತ ನೀವು ಕುಲ ಬಾಂಧವರು ಇವತ್ತು ಅಧ್ಯಕ್ಷರುಗಳಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಮತ್ತೆ ಇವತ್ತು ಸಂಘಟನೆದರಾಗಿರ್ಬೋದು, ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊತೇನೆ. ಇವತ್ತೆಲ್ಲರೂ ನನ್ನ ಜೊತೆಗೆ ನೀವು ಇದ್ದರೆ, ಕುಲ ಬಾಂಧವರು ಎಲ್ಲರೂ ನನ್ನ ಜೊತೆಗಿದ್ದರೆ ಇವತ್ತು ಈ ತರ ಮುಂದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ತಕ್ಕಂಥ ಕಾರ್ಯ, ಸಮಾಜಕ್ಕೆ ಇವತ್ತ ಮೋಸ ಆಗ್ಲಾರ್ತಕ್ಕಂಥ ಕಾರ್ಯ ಎಲ್ಲರ ಜೊತೆಗೆ ನಾನು ಇವತ್ತ ಸಮಾಜಕ್ಕೆ ಇವತ್ತ ನ್ಯಾಯ ಕೊಡಿಸ್ತಕ್ಕಂಥ ಕಾರ್ಯ, ಸಮಾಜವನ್ನು ಮುಂದೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯ ನಾನು ಮಾಡ್ತೀನಿ ಅಂತ ಹೇಳಿ ಸಮಾಜನ ಮುಂದೆ ಅಭಿವೃದ್ಧಿಗೆ ಇವತ್ತ ಕೊಂಡೊಯ್ತಕ್ಕಂಥದ್ದ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಇವತ್ತ ಎಲ್ಲರಿಗೂ ಇವತ್ತ ನಾನು ತಿಳಿಸ್ತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತ ನನಗ ಈ ಮಾಧ್ಯಮ ಗೋಷ್ಠಿಯಲ್ಲಿ ಇವತ್ತ ನನ್ನ ಸುಕುಲ ಬಾಂಧವರು ಎಲ್ಲರೂ ಕರೆಸಿ ಮತ್ತು ಮಾಧ್ಯಮ ಮಿತ್ರರು ಇವತ್ತು ನನಗ ಇಷ್ಟೆಲ್ಲ ನನಗೆ ಅನುಕೂಲತೆ ಮಾಡಿಕೊಟ್ಟ ನಾ ಮಾತಾಡ್ಲಿಕ್ಕೆ ಆಶೀರ್ವಚನೆ ಮಾಡ್ಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಾನು ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇಸ್ತೇನೆ. ಜೈ ಸಿದ್ದರಾಮೇಶ್ವರ. ಕರ್ನಾಟಕ ಬೋವಿ ವಡ್ಡರ್ ಮಹಾಸಭಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಸಮಾಜ ಬಹಳ ಹಿಂದುಳಿದ ಸಮಾಜ, ಮತ್ತು ಹಾಗಾಗಿ ಏನಾಗಿದೆ ಅಂದ್ರೆ ಈಗಿನ ಪರಿಸ್ಥಿತಿ ಏನದಂದ್ರ ನಮ್ಮ ಜಗದ್ಗುರುಗಳಾದಂತಹ ಶ್ರೀ ಬಂಗಾರು ರಂಗನಾಥ ಸ್ವಾಮೀಜಿಗಳು ಇವತ್ತು ಇಡೀ ರಾಜ್ಯ ಸುತ್ತಾಕತ್ತಾರ. ಪ್ರತಿಯೊಂದನ್ನ ಯಾರು ಬಡತನ ಎಲ್ಲಿ ಜಾಸ್ತಿ ಐತಿ ಅಲ್ಲಿ ಹೋಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳು ಕೇಳಕತ್ತಾರ. ಇವತ್ತು ನಮಗ ಇಂಥ ಸ್ವಾಮೀಜಿಗಳ ಅವಶ್ಯಕತೆ ಬಹಳ ಇದೆ. ನಮ್ಗೆ ನಮ್ಮ ಸಮಾಜಕ್ಕೆ ಯಾಕೆ ಅವಶ್ಯಕತೆ ಐತಂದ್ರ ಪ್ರತಿಯೊಂದನ್ನ ಈಗ ಇವತ್ತು ನೋಡ್ರಿ, ಏನೋ ಒಂದು ಸಮಸ್ಯೆ, ಒಂದೇ ಕಟ್ಟಲಿಕೆಯಲ್ಲೇ ಒಂದು ಸಮಸ್ಯೆ ಆಗಿತ್ತು. ಇವತ್ತ ಬಂಗಾರು ರಂಗನಾಥ ಸ್ವಾಮೀಜಿಗಳೇ ಖುದ್ದಾಗಿ ಹೋಗಿ ಏನ್ ಸಮಸ್ಯೆ ಐತಿ, ಏನಾಗ್ಯದ, ನಮ್ಮಲ್ಲಿ ಯಾಕೆ ಹುಡುಗಾಡ್ತೀರಿ ಅಂತ ಕೇಳುವಂತ ಸ್ವಾಮೀಜಿಗಳು ನಮ್ಮ ಹತ್ರ ಇರ್ಲಿಲ್ಲ, ಇಷ್ಟು ದಿವಸ ಇರ್ಲಿಲ್ಲ. ಅಂದ್ರೆ ಒಂದು ಸೀಮಿತ ಆಗಿರೋದು ಸ್ವಾಮಿಗಳ ಲಕ್ಷಣ ಅಲ್ಲ. ಆದ್ರೂ ಇವತ್ತು ನಮ್ಮ ಸ್ವಾಮೀಜಿಗಳಿಗೆ ನಾವ್ ಯಾರಿಗೆ ಅವಳೇ ಮಾತಾಡಲ್ಲ. ಬಟ್ ಇವತ್ತು ನಮ್ಮ ಸ್ವಾಮೀಜಿಗಳು ಎಲ್ಲಾ ಕಡೆ ತಿರುಗಾಡಿ ಇಡೀ ರಾಜ್ಯ ಸುತ್ತಾಡಕತ್ತಾರ. ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ರೂ ಅವರಿಗೆ ಆಹ್ವಾನ ಮಾಡಿ ಕರಿತಾ ಇದಾರ. ಅವ್ರಿಗೆಲ್ರಿಗೂ ನಾವು ಇವತ್ತೇ ಸಪೋರ್ಟ್ ಮಾಡಿ ಅವ್ರಿಗೆ ಒಂದು ಪೀಠಾಧ್ಯಕ್ಷರಾಗಿ ನಮ್ಮ ಜಗದ್ಗುರು ಅಂತ ಹೇಳಿ ನಾವು ಪೀಠಾಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಅವರಿಗೆ 16/5/2026 ಅವತ್ತಿ ಪಟ್ಟಾಭಿಷೇಕನು ಮಾಡಿದ್ದೀವಿ. ಎಲ್ಲಾ ಸ್ವಾಮೀಜಿಗಳು ಬಂದು ಪಟ್ಟಾಭಿಷೇಕ ಮಾಡ್ಯಾರ. ಇವತ್ತು ರಾಜ್ಯ ಸುತ್ತದ ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶನೇ ಸುತ್ತೋ ವ್ಯಕ್ತಿತ್ವ ಅವ್ರ ಹತ್ರ ಐತಿ. ಇವತ್ತು ಸುತ್ತಾರಂತ ಭರವಸೆನೂ ಐತಿ. ನಾವು ಸುತ್ತಾಡಕ್ಕೆ ಅದಕ್ಕೆ ಏನ್ ಏರ್ಪಾಡು ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಬೋವಿ ಹಗರಣ 97 ಕೋಟಿ ಆದ್ರೂ ಕೂಡ ಯಾರು ಧ್ವನಿ ಎತ್ತಾ ಇಲ್ಲ. ಯಾರು ನಮ್ಮ ಸಮಾಜದಲ್ಲಿ ಧ್ವನಿ ಎತ್ತಿಲ್ಲ. ಮುಖಂಡರಾಗ್ಲಿ, ಇವತ್ತು ರಾಜಕೀಯ ಮುಖಂಡರಾಗ್ಲಿ, ಇವ್ರು ಯಾರು ಎತ್ತಾ ಇಲ್ಲ. ಕೆಲವು ಗುಳಿಯರ್ ಶೇಖರ್ ಅವರಾಗ್ಲಿ ಇವತ್ತು ಎತ್ತಾ ಇದಾರ. ಅವರು ಇವತ್ತು ನಮ್ಮ ಸ್ವಾಮೀಜಿಗಳಿಗೆ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡಿಸಿ ಅದನ್ನ ನಮ್ಮ ಸಮಾಜಕ್ಕೆ ನ್ಯಾಯ ಬೇಕುವರೆಗೂ ನಾವು ಅದಕ್ಕೆ ಬೆನ್ನು ಬಿಡಲ್ಲ, ಅದಕ್ಕೆ ಬೆನ್ನು ಹತ್ತಿದೀವಿ. ಅದು ಏನೇ ಕಷ್ಟ ಬರ್ಲಿ ಅದನ್ನ ನಿಭಾಯಿಸ್ತೀವಿ ಅಂತೇಳಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ನನ್ನ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನಾನು ಕರ್ನಾಟಕ ರಾಜ್ಯ ಬೋವಿ ವಡ್ಡರ್ ಮಹಾಸಭಾದ ಮಹಿಳಾ ಅಧ್ಯಕ್ಷ ಆಗಿರುತ್ತೇನೆ. ಮತ್ತು ಇಲ್ಲಿ ಮಹಿಳೆಯರು ಕೂಡ ಮುಖ್ಯವಾಹಿನಿಗೆ ಬಂದು ನಮ್ಮ ಜಾತಿ ಏನಿದೆ ಅಂತ ಎಲ್ಲರೂ ಎತ್ತಿ ಹಿಡಿಬೇಕು. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರದು.
ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಎಂಬ ನಾಣ್ಣುಡಿಯಂತೆ ನಮ್ಮ ಸಮಾಜದ ಮಹಿಳೆಯರನ್ನು ಹೆಣ್ಣು ಮಕ್ಕಳು ಶಿಕ್ಷಣ ವಂಚಿತರಾಗದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಮ್ಮ ಸಮಾಜದ ಮಕ್ಕಳಿಗೋಸ್ಕರ ದುಡಿಯಬೇಕು ಮತ್ತು ಎಲ್ಲಿ ಅನ್ಯಾಯ ನಡೀತೈತಿ ಅಲ್ಲಿ ಎಲ್ಲರೂ ಸೇರಿ ನಮ್ಮ ಸಮಾಜದ ಪರವಾಗಿ ನಾವು ಹೋರಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತ ಎಲ್ಲೇ ಹೋದ್ರು ಕೂಡ ನಮ್ಮ ಇಡೀ ಕರ್ನಾಟಕದಲ್ಲಿ ವಿದ್ಯಾವಂತ ಮಹಿಳೆಯರು ಮತ್ತ ಎಷ್ಟೋ ಮಕ್ಕಳು ಇದ್ದಾರೆ. ಅವರಿಗೆ ಯಾವುದೇ ಸರ್ಕಾರದ ಸೌಲಭ್ಯ ಕೆಲಸ, ಆಮೇಲೆ ಸರ್ಕಾರಿ ಗೋರ್ಮೆಂಟ್ ನೌಕರಿ, ಆಮೇಲೆ ಇನ್ನೂ ಹೆಚ್ಚೆಚ್ಚು ನಮ್ಮ ಸಮಾಜದಲ್ಲಿ ತುಂಬಾ ಕಡು ಬಡವರಿದ್ದಾರೆ. ಅವರಿಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ದಯಮಾಡಿ ಎಲ್ಲಾರು ನಮ್ಮ ಸಮಾಜಕ್ಕೆ ಬಂದಂತ ಅನುದಾನದಲ್ಲಿ ಎಲ್ಲಿ ಬಡವರ ಮಕ್ಕಳು ಇರ್ತಾರೋ ಅಲ್ಲೆಲ್ಲ ಓದಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಯಾವುದೇ ಭೇದವಿಲ್ಲದೆ ನಮ್ಮ ಸಮಾಜಕ್ಕೋಸ್ಕರ ದುಡಿಬೇಕಂತ ಕೂಡ ಕೇಳ್ತಾ ಇದ್ದೀನಿ. ದುಡಿಯೋದಂದ್ರೇನು ಒಗ್ಗಟ್ಟಾಗಿ ನಾವು ಬರ್ಬೇಕು. ಬರೀ ಗಂಡ್ಮಕ್ಳಷ್ಟೇ ಮುಂದೆ ಬರೋದಂತಲ್ಲ, ನಾವು ನಮ್ಮ ಸಮಾಜಕ್ಕೋಸ್ಕರ ಏನಾದ್ರೂ ಕೊಡುಗೆ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಹಾಸಭಾದ ವತಿಯಿಂದ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಕೊಟ್ಟಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಬೋವಿ ವಡ್ಡರ್, ಜೈ ಬೋವಿ ಎಲ್ಲಣ್ಣ. ಧನ್ಯವಾದಗಳು. ಈಗ ಮೊನ್ನೆ 16ನೇ ತಾರೀಕಿಗೆ ಸುಮಾರು ನಮ್ಮ ಕರ್ನಾಟಕ ರಾಜ್ಯ ಬೋವಿ ವಡ್ಡರ್ ಮಹಾಸಭಾದ ಎಲ್ಲ ಸಂಘಟನೆಕಾರರು, ಇದರ ನೇತೃತ್ವವನ್ನು ವಿಠಲ್ ವಡ್ಡರ್ ಅವರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆರ್ ಮುನರಾಜು ಅವರು, ಆಮೇಲೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಪಂಪಣ್ಣ ಅವರು, ನಮ್ಮ ಗುರುಗಳ ನಮ್ಮ ಶ್ರೀ ಜಗದ್ಗುರು ಬಂಗಾರು ರಂಗನಾಥ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಬೃಹತ್ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಅದನ್ನ ಯಶಸ್ವಿಯಾಗಿ ಮಾಡಿದ್ವಿ. ಅವತ್ತಿನ ದಿವಸ ಯಶಸ್ವಿ ಮಾಡಿ ಅದೇ ಕಾರ್ಯಕ್ರಮದೊಳಗೆ ನಮ್ಮ ಕೇಂದ್ರದಿಂದ ಅಂದ್ರೆ ಇದು ಯುರೋಪ್ ಖಂಡದಿಂದ ಬಂದಂತ ಸ್ವಾಮಿ ಉಮೇಶ್ ಯೋಗಿ ಅವರು, ಆಮೇಲೆ ಇದು ವೈಸ್ ಪ್ರೆಸಿಡೆಂಟ್ ಗುಜರಾತ್ ಇಂದ ಬಂದಂತ ಜಯಂತ್ ಅವರು, ಆಮೇಲೆ ನಮ್ಮ ವಿವಿಧ ನಾನಾ ಭಾಗಗಳಿಂದ ಬಂದಂತ ನಮ್ಮ ಸಮಾಜದ ಮುಖಂಡರುಗಳು ಸೇರ್ಕೊಂಡು ಅಜ್ಜರ್ನ ಪಟ್ಟಾಧೀಶರನ್ನಾಗಿ ಮಾಡಿದ್ವಿ ಅವತ್ತಿನ ದಿವಸ. ಆಮೇಲೆ ಎಲ್ಲಾ ಸ್ವಾಮಿಗಳು ಸೇರ್ಕೊಂಡು ಮಾಡಿದ್ವಿ. ಇದಾದ ನಂತರ ಈಗ ಒಂದು ಹಂತ ಮುಗಿತು. ಇನ್ನು ಮುಂದಿನ ಹಂತ ನಾನು ಜಿಲ್ಲಾಧ್ಯಕ್ಷನಾಗಿ ಏನ್ ಮಾಡ್ತೀನಪ್ಪ ಅಂದ್ರೆ, ಮೊದಲನೇದಾಗಿ ಕಟ್ಟ ಕಡೆಯ ವ್ಯಕ್ತಿಗೆ, ನನ್ನ ಬೋವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಮೊದಲನೇದವನಾಗಿ ನಾನೇ ಇರ್ತೀನಿ. ಆಮೇಲೆ ನೀವು ಯಾವುದೇ ಅವ್ರ ಕಡೆ ಅದಾನ ಇವ್ರ ಕಡೆ ಅದಾನ ಅನ್ನುವಂತ ಭಾವನೆ ಬೇಡ. ಏನಾದ್ರೂ ತೊಂದರೆಗಳಾದ್ರೆ ನನ್ನ ಸಂಪರ್ಕ ಮಾಡಿ, ನನ್ನಿಂದ ದೊಡ್ಡ ಸಂಘಟನೆ ಐತಿ, ಆ ಸಂಘಟನೆಯನ್ನು ತಗೊಂಡು ನಿಮ್ಗೆ ನ್ಯಾಯ ಕೊಡಿಸುವ ನಿಟ್ಟಿನೊಳಗ ಮುಂದೆ ಸಾಗ್ತೀನಿ. ಆಮೇಲೆ ಇನ್ನೊಂದು ನನ್ಗೆ ಈಗೊಂದು ಸವಾಲ್ ಐತಿ. ಏನ್ ಸವಾಲ್ ಅಂದ್ರೆ, ನನ್ನ ಸಮಾಜದಲ್ಲಿ ಸಣ್ಣ ಪುಟ್ಟ ಒಳಜಗಳದಾವಲ್ಲ, ಅವಕ್ಕನ್ನ ಅವ್ರ ಹಿರಿಯರ ಹತ್ರ ನಾನೇ ಕೈ ಮುಗಿದು ಬಗೆಹರಿಸಿಕೊಂಡು ಎಲ್ಲ ಹಿರಿಯರನ್ನು, ನಮ್ಮ ಬಿಜಾಪುರ ಜಿಲ್ಲೆದು ಮೊದಲು ಮನೆಗೆದ್ದು ಮಾರ್ಗಿದೆ ಅಂತಾರೆ, ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿ ಸಂಚಾರ ಮಾಡಿ ಅಥವಾ ಅವ್ರನ್ನ ಸಂಪರ್ಕಕ್ಕೆ ತಗೊಂಡು ಅಲ್ಲಿ ಎಲ್ಲ ಸಮಾಜದ ಹಿರಿಯರಿಗೆ ಕೈ ಮುಗಿದು ನಮ್ಮ ಒಳಜಗಳನ್ನ ಬಿಟ್ಟು ನಾವು ಸಂಘಟಿತರಾಗಿ ನಾವು ಮುಂದಿನ ಅಭಿವೃದ್ಧಿಯತ್ತ ಹೆಜ್ಜೆ ಇಡೋಣ ಅಂತ ಅವ್ರನ್ನ ಮನವರಿಕೆ ಮಾಡಿ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೋವಿ ಸಮಾಜದ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಮಹಾಸಭಾ ಅಂದ್ರೆ ಒಂದು ಬಲಿಷ್ಠವಾದ ಒಂದು ಸಂಘಟನೆಯಾಗಿ ಜಿಲ್ಲೆಯಿಂದ ತೋರಿಸ್ತೀನಿ ಅಂತ ಹೇಳ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತೀನಿ. ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ಬೋದು. ಇನ್ನು ಈಗ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಗದ್ಗುರು ಶ್ರೀ ಬಂಗಾರು ರಂಗನಾಥ ಸ್ವಾಮೀಜಿಯವರು ಪೀಠಾಧೀಶರಾದ್ಮೇಲೆ ಈಗ ಆ ಮಠಕ್ಕೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕೆಲವೊಂದು ಸಮಾಜದ ಎಲ್ಲರ ಹಿರಿಯರ ಮಾರ್ಗದರ್ಶನಗಳನ್ನು ತಗೊಂಡು ಅದಕ್ಕೊಂದು ಟ್ರಸ್ಟ್ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಸಮಾಜಮುಖಿಯಾಗಿ ಏನು ನನ್ನ ಸಮಾಜಕ್ಕೆ ಏನ ಆ ಮಠದಿಂದ ಒಳಿತಾಗಬೇಕು, ಸಹಾಯ ಸಹಕಾರ ಆಗ್ಬೇಕು, ಆ ನಿಟ್ಟಿನೊಳಗೆ ನಾವು ಮುಂದಿನ ಹೆಜ್ಜೆಯನ್ನ ದಿಟ್ಟವಾಗಿ ಇಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.